ಸೋಲಾರ್ ಬಂದು ನಮಗೆ ಕನೆಕ್ಟ್ ಆಗಿರೋದು, ಸೋಲಾರ್ ಬಂದು ನಮಗೆ ಸೇರಿದ್ದು, ನಮ್ಮ ಮನೆಗೆ ಸೇರಿದಂಥದ್ದು. ಈ ಗ್ಲಾಸ್ ಹೆಂಗಿದಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀವೊಂದು ಸ್ವಲ್ಪ ಯಾರಾದರೂ ಎಲ್ಲದಕ್ಕೆ ಒಂದು ಆಕ್ಷನ್ ಕೊಡೋದು, ಎಲ್ಲದಕ್ಕೂ ಯಾವ್ದಾರ ಇದು ಕಮ್ಮಿ ಐತೆ ಜಾಸ್ತಿ ಐತೆ ಅಂತ ಹೇಳಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನೋಡಿ, ಇಲ್ಲೂ ಕೂಡ ನಾನು ವ್ಲಾಗಲ್ಲಿ ಇವತ್ತು ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ, ಫ್ರೆಶ್ ಆಗಿದ್ದೀನಿ. ಅವಾಗ ತಾನೇ ಕೂದಲು ಬಿಟ್ಕೊಂಡು ಪೂಜೆ ಮಾಡಿ ಮತ್ತೆ ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ ಇನ್ಸಿಡೆನ್ಸು ಅದೇ ಥರ ಆಗಿದೆ. ಇವಾಗ ಪೂಜೆ ಆಯಿತು. ನಮ್ಮ ಕೂಕು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ, ತಲೆ ಒಣಸ್ಕೊಂಬರ್ಬೇಕು. ಅವಳಿಗೆ ಯಾಕೋ ನೆಗಡಾಗ್ಬಿಟ್ಟಿದೆ. ಯಾಕೆ ನೆಗಡಾಗಿದೆ ಅಂದರೆ, ಯಾಕೆ ನೆಗಡಾಗಿದೆ ಅಷ್ಟನಿಗೆ ಡಸ್ಟ್ ಅಂತಾರ, ಫ್ಯಾನಿಂದ ಡಸ್ಟ್ ಧೂಳು ಹೋಗ್ಬಿಟ್ಟು ನೋಡಿ, ಎಷ್ಟು ದಿನ ಒರೆಸಿರು ಇಷ್ಟು ಡಸ್ಟ್ ಇರುತ್ತೆ. ನೋಡಿ ಎಷ್ಟು ಡಸ್ಟ್ ಇರುತ್ತೆ ಗೊತ್ತಾ. ದಿನ ಒರೆಸಿ ಒಂದು ಗಾಡಿ ಹೋಗುತ್ತೆ. ದಿನ ಬಿಟ್ಟು ದಿನ ಒರೆಸ್ತಾನೇ ಇದ್ದೀನಿ ಅಲ್ಗೂ. ಆದರೂ ಕೂಡ ಅವಳಿಗೆ ಒಂಥರ ಫ್ಯಾನ್ ಹಾಕ್ತೀವಲ್ಲ, ಅದು ಡಸ್ಟ್ ಹೋಗ್ಬಿಟ್ಟು ಒಂಥರ ನೆಗಡಿ ಆಗ್ಬಿಟ್ಟಿದೆ ಇವಾಗ. ಹಂಗಾಗ್ಬಿಟ್ಟು ಅವಳಿಗೆ ತಲೆ ಒಣಸ್ಕೋಬೇಕು. ನಾನು ಕೂಡ ತಲೆ ಒಣಸ್ಕೋಬೇಕು. ಪೂಜೆ ಎಲ್ಲ ಆದ ನಂತರ ತಲೆ ಒಣಸ್ಕೊಳ್ಳೋದಕ್ಕೆ ಹೋಗಬೇಕಿತ್ತು, ಮೇಲ್ಗೆ ಹೋಗಬೇಕು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನೆ ಫ್ರೆಂಡ್ಸ್, ನೋಡಿ ನಮ್ಮ ಕೂಕು ಎಷ್ಟು ಸಣ್ಣ ಇದ್ದಾಳೆ. ಅವ್ರು ನೋಡಿದ್ರೆ ಅಪ್ಪ ಒಂಚಿ ಕಡ್ಡಿಯಾಗಿದ್ದಾಳೆ. ಊಟನೇ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ, ಅವ್ರು ಒಂಚಿ ಕಡ್ಡಿಯಾಗಿದ್ದಾಳೆ. ಫ್ರೆಂಡ್ಸ್, ಈ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಬಾಗಿಲು ತೊಳೆದಿದ್ದು ಅದಿದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್, ಅದು ನೋಡ್ಕೊಂಬನ್ನಿ. ನೆಕ್ಸ್ಟ್ ಮಾಡಿ ಮೇಲೆ ಹೋಗಿ ಆ ಕ್ಲಿಪ್ಪಿಂಗ್ ಹೋಗೋಣಂತೆ, ಅದು ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಬೆಳಿಗ್ಗೆ ಮಾರ್ನಿಂಗು ಈ ಮನೆ ಮುಂದ್ಗಡೆ ಹೊರಗಡೆ ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲನೂ ಬಿಟ್ಟು ದೇವ್ರ ಪೂಜೆ ಮಾಡಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಂದರೆ ಸುಮಾರು 6:30 7 ಗಂಟೆ ಆಗಿರ್ಬೋದೇನೋ. ಈಗೆಲ್ಲ ನೀರೆಲ್ಲ ಹಾಕಿ ನೀಟಾಗಿ ಗುಡಿಸಿ ಒರೆಸಿ ಇದೆಲ್ಲ ಆರೋವರೆಗೂ ಸ್ವಲ್ಪ ಓಡಾಡೋದು ಕಮ್ಮಿ ಮಾಡಬೇಕು. ಯಾಕೆಂದರೆ ಜಾರಿಬಿಟ್ರೆ ಕಷ್ಟ ಅಲ್ವಾ. ಯಾಕಂದರೆ ಜಾರುತ್ತೆ ನೋಡಿ, ಎಷ್ಟು ನೈಸಾಗಿದೆ ನೆಲ. ಹಂಗಾಗ್ಬಿಟ್ಟು ಇವಾಗೆಲ್ಲ ನೆಲ ಎಲ್ಲ ಹೊರಗಡೆದು ಅಂದರೆ ಈ ಹೊರಗಡೆ ಎಲ್ಲ ಗುಡಿಸಿ ರಂಗೋಲಿ ಬಿಟ್ಟಿದ್ದ. ಹೋಗೋಣ ಬನ್ನಿ. ಕೂಕು ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ. ಇದು ಶುಕ್ರವಾರ ಆದರೂ ಕೂಡ ನಾನು ವಿಭೂತಿ ಕಟ್ಟು ಹಚ್ಚೋದು ಒಳ್ಳೆಯ ಒಂದು ಸಂಪ್ರದಾಯ. ಅದೆಲ್ಲ ಅವೆಲ್ಲ ಮಕ್ಕಳಿಗೆ ಒಳ್ಳೆಯದನ್ನು ರೂಢಿಸಿ ಕೊಡಬೇಕು. ಹಳೆ ಸಂಪ್ರದಾಯವು ಎಲ್ಲ ಇದ್ವಲ್ಲ, ಅವೆಲ್ಲ ಏನು ಸುಮ್ಮನೆ ಮಾಡಿಲ್ಲ ದೊಡ್ಡವರು. ಅವೆಲ್ಲ ಒಂದು ಒಳ್ಳೆಯ ಏಳಿಗೆಗೆ ಮಾಡಿದ್ದಾರೆ. ಇವಾಗ ಎಲ್ಲ ಕಲ್ಚರ್ಗಳು ಹೋಗ್ತಾ ಇದೆ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಣ್ಣದೇ ಎಲ್ಲರೂ ಪ್ರತಿಯೊಬ್ಬರೂ ಹಳೆ ಕಲ್ಚರ್ನ ಉಳಿಸೋದಕ್ಕೆ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಷ್ಟೇ. ಅಂತಾನೆ ಎಲ್ಲ ನಾನು ಮಾಡ್ತಾಯಿಲ್ಲ, ಬಟ್ ನನ್ನ ಕೈಲಾಗಿದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಇವಾಗ ವಿಭೂತಿ ಕಟ್ಟು ಹಚ್ಕೊತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ. ನೋಡಿ, ಇವಾಗ ಈ ಬಿಸಿಲಿಗೆ ಚೆನ್ನಾಗಿ ತಲೆ ಒಣಸ್ಕೊಂಡ್ಬಿಟ್ರೆ ತಲೆನೋವು ಬರೋ. ಇಲ್ಲಾಂದರೆ ಸಾಯಂಕಾಲದಷ್ಟೊತ್ತಿಗೆ ಆಟೋಮೆಟಿಕ್ ತಲೆನೋವು ಬಂದುಬಿಡುತ್ತೆ. ನಾನೇನಾದರೂ 1 ಅವರ್ ಏನಾದರೂ ಸ್ನಾನ ಮಾಡಿ ಮನೆ ಒಳಗೆ ಹಾಗೆ ಇದ್ದೆ ಅಂದರೆ ಹೇಗಾದ್ರೂ ಒಳಗಡೆ ಇದೆ, ಅಲ್ಲಿ ಸ್ವಲ್ಪ ಗಾಳಿ ಬೆಳಕು ಅಷ್ಟಾಗಿಲ್ಲ. ಬೆಳಕು ಗಾಳಿ ಇದೆ, ಬಟ್ ಆದರೂ ಸೊಂದಿಗಿದ್ದಂಗಿದೆ ಸ್ವಲ್ಪ. ಹಾಗಾಗ್ಬಿಟ್ಟು ಅಷ್ಟಾಗಿ ಸೂರ್ಯನ ಬೆಳಕು ಎಲ್ಲೂ ಬೀಳಲ್ಲ, ಮೇಲ್ಗಡೆನೇ ಬರಬೇಕು. ಹಂಗಾಗಿ ತಲೆ ಒಣಸ್ಕೊಳ್ಳೋದು. ನೋಡಿ, ನಮ್ಮ ಕೂಕು ಇವಾಗ ತಲೆ ಒಣಸ್ಕೊಂಡು, ನಾನು ಕೂಡ ತಲೆ ಒಣಸ್ಕೊಂಡು ಬೇಗ ಹೋಗ್ಬಿಟ್ಟು ಅಡುಗೆ ಮಾಡೋದು. ಅಡುಗೆ ಸಿಂಪಲ್ ಅಡುಗೆ ಇವತ್ತು. ಏನು ಅಡುಗೆ ಇವತ್ತು? ಹಾಂ, ಪುಳಿಯೋಗರಣೆ. ಇವಾಗ ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಕೂದಲು ಒಣಸ್ಕೊತಾ ಇದ್ದೀವಿ. ತಿಂಡಿ ಇಲ್ಲ, ಏನಿಲ್ಲ. ತಿಂಡಿ ಸಿಂಪಲ್ ಅಲ್ಲ ಇವತ್ತು. ತಿಂಡಿ ಏನು ತಿಂಡಿ? ಪುಳಿಯೋಗರೆ. ಹೊಸ ರೀತಿ ಮೆಥಡ್ ನೋಡ್ಕೊಂಬಿಟ್ಟವಳು ನನ್ನ ಮಗಳು. ಏನಂದರೆ ಪುಳಿಯೋಗರೆ ಮಾಡಿಬಿಡೋದು. ಪುಳಿಯೋಗರೆ ಮಾಡಿ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು. ಪುಳಿಯೋಗರೆ ಮಾಡಿ ಒಗ್ಗರಣೆ ಹಾಕೋದಲ್ಲ, ಅದೇ ಮಾಡಿಬಿಟ್ಟು ಎಣ್ಣೆ ಕಾಸಿ ಪುಳಿಯೋಗರೆ ಪುಡಿ ಹಾಕ್ಬಿಟ್ರೆ ಆಯಿತು. ನೋಡಿ, ಆ ಥರ ಹೊಡೆದೋಗಿದೆ ಅಂಥೇಳಿ ಗ್ಲಾಸು. ಇದು ಸೋಲಾರ್ ಬಂದು ನಮಗೆ ಕನೆಕ್ಟ್ ಆಗಿರೋದು, ಸೋಲಾರ್ ಬಂದು ನಮಗೆ ಸೇರಿದ್ದು, ನಮ್ಮ ಮನೆಗೆ ಸೇರಿದಂಥದ್ದು. ಈ ಗ್ಲಾಸ್ ಹೆಂಗಿದಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀವೊಂದು ಸ್ವಲ್ಪ ಯಾರಾದರೂ ನೋಡಿರೋರಿದ್ರೆ, ತಿಳಿದಿರೋರಿದ್ರೆ ನೋಡಿ ಹೇಳ್ತೀರಾ ಯಾಕೆ ಈ ಥರ ಆಗಿದೆ ಸೋಲಾರು ಅಂತ. ಮತ್ತು ಎಷ್ಟು ಹೊಸದು ಅಂದರೆ ನಾವು ಬಂದಿಲ್ಲಿ ಒಂದು 5-6 ತಿಂಗಳಾಯಿತು. ಈ ಕಲರ್ ನೋಡಿ ಹೇಳ್ಬೋದು. ಆ ಕಲರ್ ಕೂಡ ಶೇಡ್ ಆಗಿಲ್ಲ, ಆದರೆ ಈ ಗ್ಲಾಸ್ ಈ ಥರ ಆಗಿಬಿಟ್ಟಿದೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಹಳೇದಿದ್ದು ಸೋಲಾರು ಅಂತ. ಬಟ್ ಆದರೆ ಇದು ಈ ಥರ ಹೊಡೆದೋಗ್ಬಿಟ್ಟಿದೆ. ಯಾಕೆ ಹೊಡೆದೋಗಿದೆ ಅಂತ ಗೊತ್ತಾಗಿಲ್ಲ. ಇದು ನೋಡಿ ಯಾವ ಥರ ಆಗಿದೆ ಅಂತ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾಕೆ ಈ ಥರ ಆಗಿದೆ ಅಂತೇಳಿ. ನಂಗೆ ಗೊತ್ತಾಗ್ತಾ ಇಲ್ಲ. ಓಕೆನಾ? ನಂದು ಗುಂಗುರು ಕೂದಲು, ಅದಕ್ಕೋಸ್ಕರ ಹಿಂಗೆ ಆಗ್ತಾಯಿಲ್ಲ. ಏಯ್ ಸಾಕು, ಬಾ ಹೋಗೋಣ.
ಯಾರಿಗಾಗಲ್ಲ ನಾ ಫ್ರೆಂಡು. ಯಾರಿಗಾಗಲ್ಲ ನಾ ಫ್ರೆಂಡು ಬೆಂಕಿ ಚೆಂಡು ಅಡಿನಾಕ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡವರು ದೊಡ್ಡರಲ್ಲ. ಅದು ಕಂಡು ಉಪ್ಪಿನ ರುಚಿ ಯಾವ್ದೈತೆ ಹೇಳು? ಹೌದು, ಉಪ್ಪಿಗಿಂತ ರುಚಿ ಆದೈತೆ ಫ್ರೆಂಡ್ಸ್. ಸ್ವೀಟ್ ಇಷ್ಟಪಡ್ತೀವಿ, ಕ್ರೇವಿಂಗ್ ಆಗುತ್ತೆ, ತುಂಬ ಇಷ್ಟಪಡ್ತೀವಿ ತಿನ್ನೋಂಗಂತೂ. 3 ಹೊತ್ತು ತಿನ್ನೋಕ್ಕಾಗುತ್ತೆ, ಅದೇ ಅನ್ನ ಸಾರು ತಿನ್ಬೋದು. 3 ಹೊತ್ತು ತಿನ್ನೋಕ್ಕಾಗದೆ ಒಂದು ಉಪ್ಪೆ. ಬರೀ ಉಪ್ಪು ತಿನ್ನೋಕ್ಕಾಗಲ್ಲ, ಅನ್ನ ಜೊತೆಗೆ ಅನ್ನ ಹಾಕೊಂಡು ಅನ್ನಕ್ಕೆ ಹಾಕಿ ಊಟ ಮಾಡ್ಕೋಬೇಕು ಅಷ್ಟೇ. ಸಪ್ಪಗಿದ್ರೆ ಅನ್ನಕ್ಕೂ ಸ್ವಲ್ಪ ಉದರ್ಸ್ಕೊಂಬಿಟ್ಟು, ಬೇಕಿದ್ರೆ ಅನ್ನಕ್ಕೆ ನೀವು ಉಪ್ಪು ಹಾಕಿ ನೀರು ಹಾಕೊಂಡು ಕೂಡ ತಿನ್ಬೋದು. ಅದ್ರ ಮೇಲೆ ಗೊಜ್ಜು ತಿನ್ಬೋದು, ಅದ್ರ ಮೇಲೆ ಸಾರು ತಿನ್ಬೋದು, ಅದ್ರ ಮೇಲೆ ಬಿರಿಯಾನಿ ಸಾಂಬಾರು ಎಲ್ಲ ಮಾಡ್ಬೋದು. ಬಟ್ ಆದರೆ ಮೇನ್ ಬೇಕಾಗೋದು ಗಂಜಿ ಅನ್ನಕ್ಕೆ ಉಪ್ಪಿರಬೇಕು, ಸಪ್ಪೆಂತ ಕುಡಿಯೋಕ್ಕಾಗಲ್ಲಲ್ವ. ಬೆಳಗ್ಗೆ ಗಂಜಿ ಮಾಡಿದ್ದೆಲ್ಲ ಉಪ್ಪು ಹಾಕಿದ್ದ? ಅಯ್ಯೋ ಫ್ರೆಂಡ್, ವಾಟ್ ಈಸ್ ದಿಸ್? ಚೆನ್ನಾಗಿ ಕ್ಯಾಮ್ರಾ ಇಡ್ಬೇಕಾರೆ ಹೇಳಿದಾಳೆ. ಹೌದು, ಹಾಕಿಲ್ಲ ನನಗೆ ಯಾವ ವಾರ ಮಾಡೋದಿಗ್ಲು ನನಗೆ ಗಂಜಿ ಕುಡ್ದಿಲ್ಲ. ಈಗ ಕುಡಿಬೇಕು ನೋಡಿ ಯಾವ ಥರ. ನಾನು ಇವತ್ತು ವಾರ ಮಾಡೋ ಇದರಲ್ಲಿ ಗಂಜಿ ಬೇರೆ ಮಾಡಬೇಕಲ್ಲಪ್ಪ ಅಂತೇಳಿ ರಾಗಿ ಬೇರೆ ಖಾಲಿ ಆಗಿಬಿಟ್ಟಿದ್ದೆ. ರಾಗಿ ಇಟ್ಟು ಹಂಗಂತೇಳ್ಬಿಟ್ಟು ಅಂದ್ಕೊಂಡು ಹೊಳಿ ಮಾಡಿದ ಗಂಜಿಗೆ ಉಪ್ಪೆ ಮಾಡಿ ಹಾಕ್ಬಿಟ್ಟಿಲ್ಲ. ಇವಳು ದಿನ ಗಂಜಿ ಕುಡಿತಾಳೆ. ಯಾಕೆ ಗೊತ್ತಾ, ನಾನು ಲೇಟ್ ಆಗುತ್ತೆ ಅಡುಗೆ ಮಾಡೋವಂಥದ್ದು. ಇನ್ನೊಂದು ಅದು ಹೆಲ್ದಿ ಕೂಡ. ಇನ್ನೊಂದು ಒಂದು 15 ದಿನದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, 20 ದಿನದಿಂದ ಇವಳು ಸ್ಟಾರ್ಟ್ ಮಾಡಿದ್ದಾಳೆ. ಇವಳು ಕುಡಿದು ನೋಡ್ಬಿಟ್ಟು ನನ್ನ ಮಗಳೇನೇ ನನಗೆ ಗಂಜಿ ಕುಡಿಬೇಕಾದ್ರೆ ಚೆನ್ನಾಗಿ ಸಣ್ಣಗೆ ಆರೋಗ್ಯವಾಗಿರೋಣಮ್ಮ ಅಂತೇಳಿ ನಾನು ಅಮ್ಮ ಆದಳು. ತಂಪು ಕೂಡ ಹೌದು. ಇವಳಿಗೆ ಇನ್ನೊಂದು ಏನು ಗೊತ್ತಾ, ಬಾಯಲ್ಲಿ ಗುಳ್ಳೆ ಆಗ್ಬಿಡ್ತಾವಂದರೆ ಆಂಬಕ್ಕಾಗಲ್ಲ ಅಂಥದ್ದು. ಪಾಪ ಪುಣ್ಯಕ್ಕೆ ಆಗಿಲ್ಲ, ಆಗ್ಬಿಟ್ರೆ ಮಾತ್ರ 3 ತಿಂಗಳು ಸತತ ಹೋಗಲ್ಲ ಅವಳಿಗೆ ಗುಳ್ಳೆ. ಅದಕ್ಕೋಸ್ಕರ ಅದು ಕುಡಿಯೋದು ತುಂಬಾ ತಂಪು. ಹಂಗಾಗ್ಬಿಟ್ಟು ನಾನು ಕೂಡ ಡೈಲಿ ಗಂಜಿ ಮಾಡ್ತೀನಿ. ಯಾಕಂದರೆ ನಮ್ಮನ್ನು ನೋಡಿ ಕಲಿಯೋರು ಇರ್ತಾರೆ. ನಾವು ಹೆಂಗಿರ್ತೀವಿ ಅದು ನೋಡಿ ಅವ್ರಿಗೂ ಯಾವ ಥರ ಹೆಂಗಿದ್ದಾರೆ ಅನ್ನೋದು ಅವ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ, ಅಟ್ರಾಕ್ಷನ್ ಎಲ್ಲ ಆದಾಗ ನಾವು ಕೇಳಿದರೆ ಕ್ವಶನ್ ನಾವು ಹೇಳೋದಕ್ಕೊಂದು ಆನ್ಸರ್ ಇರಬೇಕು. ನಾನು ಭಾಳ ಹೊತ್ತು ಮಾತಾಡಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಲು. ಅಯ್ಯೋ ತಿಂಡಿ ಮಾಡೋಣ ಬನ್ನಿ ಫ್ರೆಂಡ್ಸ್, ಲೇಟ್ ಆಯಿತು. ಮೈ ಗುಡ್ನೆಸ್. ಬಾ 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 ಬಾ. ಅವಳಿಗೆ ಏನು ಗೊತ್ತಾ, ಹಿಂಗೆ ಮದ್ದಿಗೆ ಹಿಡಿಬೇಕು. ಹಿಂಗೆ ನಮ್ಮ ಕೂಕುಗೆ ವೀಡಿಯೋನ ಕರೆಕ್ಟಾಗಿ ಮದ್ದಿಗೆ ಹಿಡಿಬೇಕು. ಹಿಂಗೆ ಸೈಡಿಗೆ ಪೈಡಿಗೆ ಅವಳೆಲ್ಲ ಕಾಣ್ತಾಳೆ ಅಂದರೆ ಅವಳಿಗೆ ಕಂಡಂಗೆ ಅಂತಾನೆ ಅನಿಸಲ್ಲ. ವೀಡಿಯೋ ಮಾಡೋದಕ್ಕೆ ನೋಡಿರಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋದಲ್ಲಿ ಹೋಗಿ ಅವಳು ಏನು ಗೊತ್ತಾ, ಇಲ್ಲಿ ಲೈಕ್ಸ್ ಕಾಣೋ ಜಾಗದಲ್ಲಿ ಫುಲ್ ಲೈಕ್ಸ್ ಕಾಣೋ ಪೂರ್ತಿ ಜಾಗ ಬಿಟ್ಟು ಈ ಕಡೆಗೆ ಬಂದು ನಿಂತಿರ್ತಾಳೆ. ನನ್ನನ್ನು ಲಾಸ್ಟಿಗೆ ಹಾಕಿರ್ತಾಳೆ. ನಾನು ಹಿಂಗೆ ಕೈ ಕಾಲು ಆಡಿಸ್ಬೇಕಾರೆ ಅರ್ಧ ಕಟ್ಟಾಗಿ ಹೋಗಿರುತ್ತೆ. ನಾನು ಹಿಂಗೆ ಕೈ ಕಾಲು ಆಡಿಸ್ಬೇಕಾದ್ರೆ ನಾನು ಅರ್ಧ ಅಷ್ಟೇ ಕಲಿತೆ. ಅವಳು ಮಾತ್ರ ಪೂರ್ತಿ ಕಾಣೋ ಥರ. ಇಲ್ಲ ಝೂಮಾಗಿ ಹಿಂಗೆ ಮಕ್ಕ ಹಿಡಿಬೇಕು. ಇವಳ್ದು ಈ ಥರ ರೀಲ್ಸ್ ಮಾಡ್ಬೇಕಾದ್ರೆ ನನಗೊಂದು ಬೇಜಾರಾಗುತ್ತಿದೆ. ಇವಳು ಯಾಕೆ ಕರ್ಕೊಂಡು ರೀಲ್ಸ್ ಮಾಡ್ತೀನೋ, ಒಬ್ಬಳಿಗೆ ಯಾಕೆ ಮಾಡಬಾರ್ದೋ ಅನಿಸುತ್ತೆ ನನಗೆ. ರೀಲ್ಸ್ ಮಾಡ್ಬೇಕಾದ್ರೆ ನಿಜವಾಗೂ ಇವಳು ಕರ್ಕೊಂಡು ರೀಲ್ಸ್ ಮಾಡ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ. ನಾನೊಬ್ಬಳೇ ಹೋಗ್ಬಿಟ್ಟು ಡ್ರೆಸ್ ಮಾಡ್ಕೊಂಬಿಟ್ಟು ಇವ್ಳು ಕರೆದಾಗ ಮಾಡ್ಬಿಡೋಣ ಅಂತ ಎಷ್ಟು ಆಲೆ ಮಾಡಿದ್ದೀನಿ ನೋಡಿ. ಒಂದು ಹುಡುಗ ಬಾರೋ ಓಡಿ ಹೋಗೋ ನಾವೆಲ್ಲ ಆಡ್ ಮಾಡಿದ್ದೀನಲ್ಲ, ಅವೆಲ್ಲ ನಾನು ಒಬ್ಬಳೇ ಮಾಡಿರೋದು. ಇವಳು ಕರ್ಕೊಂಡು ಮಾಡಿಲ್ಲ. ಯಾಕೆ ಅಂತಂದರೆ ಇವಳು ಭಾಳ ಯೋನಿಸ್ತಾಳೆ ರೀಲ್ಸ್ ಮಾಡ್ಬೇಕಾದ್ರೆ ನನಗೆ. ಬಾ. ಆ್ಯಕ್ಚುಲಿ ನಾವು ಹೇಳಬೇಕು ಅಂತಂದರೆ ತಲೆ ಒಣಸ್ಕೊಳೋದಕ್ಕೂ ಕೂಡ ನಾವು ಮೇಲೆ ಹೋಗ್ತಾ ಇರಲಿಲ್ಲ. ಏನು ಬಟ್ಟೆ ತೊಳೆದ ಬರೋದು ಅಷ್ಟೇ. ಮತ್ತು ತಿರ್ಗಿ ನಾವು ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದ್ದೆ ಕಮ್ಮಿ. ನಿಮಗೆ ಅದು ಒಂದು ಸೋಲಾರ್ ಏನಿದೆ ಅಲ್ವಾ, ನಮ್ಮದು ಸೋಲಾರಿಂದು ಗ್ಲಾಸ್ ಏನಿದೆಯಲ್ಲ ಅದು ಒಡೆದೋಗಿದ್ದನ್ನ ಹಾಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದು ಯಾಕೆ ಹಿಂಗೆ ಒಡೆದೋಗಿದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಅದು ಹೊಸದಿನ್ನೂ ಒಂದು 5 ತಿಂಗಳು 6 ತಿಂಗಳೂ ಆಗಿಲ್ಲ ಹಾಕ್ಸಿ. ಅದು ಇದಕ್ಕಿದ್ದಂಗೆ ಪಳ್ಳ ಅಂತ ಹಿಂಗೆ ಹೊಡೆದಿತ್ತಲ್ಲ, ಅದಕ್ಕೆ ಶೇರ್ ಮಾಡ್ಕೋಬೇಕು ಅಂತೇಳಿ ಮೇಲ್ಗಡೆ ಹೋಗಿ ಶೇರ್ ಮಾಡ್ಕೊಳತ್ತ. ಅದು ಕೂದು ಬಿಟ್ಟಿಲ್ಲ, ತಿರುಗಿ ಕಟ್ಕೊಂಡೆ ಹಂಗೆ ಆಯ್ತದೆ. ಅದೊಂಚೂರು ಮಾಡಿ ತಿಂತ ಮಾಡ್ತೀನಿ. ಅದು ತೊಗೊಂಬರ್ತೀನಿ ತಿಂತ್ಯಾ? ಆಗಿದೆ ಅಂತ್ಯಾ? ನಾನು ಇಷ್ಟೊತ್ತು ಮಲ್ಕೊಂಡಿದ್ದೆ. ಪೂಜೆ ಆಗಿ ತಿಂಡಿ ಆಯಿತು ಫ್ರೆಂಡ್ಸ್. ಆಯಿತು, ಇವಾಗ ಸ್ವಲ್ಪ ಹೊತ್ತಿದೆ. ವಿಪರೀತ ಇವತ್ತು ಯಾಕೋ ನಿದ್ದೆ ಬರ್ತಾಯಿತ್ತು. ನಮ್ಮ ಕೂಕುಗೆ ಎದ್ಮೇಲೆ ಕುಕ್ಕು ಸ್ವಲ್ಪ ಏನಾದರೂ ತಿಂತೀಯ, ತಿಂಡಿ ಸ್ನ್ಯಾಕ್ಸ್ ಥರದ್ದು ಏನಾದರೂ ತಿಂತೀಯ ಅಂತ ಕೇಳಿದೆ. ಇದು ಬ್ರೆಡ್ಡಿಂದು ಇತ್ತಲ್ವಾ ನೋಡಿ, ಇದು ಇನ್ನೂ ಒಂದು ಮಿಕ್ಕಿದು ಹೋಳಿಗೆ ಥರ. ಇದನ್ನು ನೀವು ತಿಂತೀಯ, ತೊಗೊಂಡ್ಬರ್ತೀನಿ. ಮೊನ್ನೆ ಬ್ರೆಡ್ಡಿನ ಸ್ವೀಟ್ ಮಾಡಿದ್ನಲ್ಲ ಅಂತಂದೆ. ಅದಕ್ಕೆ ಕೊಡು ಬೇಡ ನನಗೆ ಮ್ಯಾಗಿ ತಂದು ಕೊಡು, ಮ್ಯಾಗಿ ಮಾಡಿಕೊಡು ಅಂದ್ಲು. ಈಗ ಮ್ಯಾಗಿ ತರೋದಕ್ಕೆ ಹೋಗಬೇಕು. ಅದಕ್ಕೆ ಈ ಸ್ವೀಟ್ ತಿನ್ನೋದು ಚೆನ್ನಾಗಿದೆ ಅಂದರೆ ಬೇಡ ಅಂದರೆ ನಾನೇ ತೊಗೊಂಡು ತಿಂತೀನಿ. ಇವಾಗ ಇದ್ರೊಳಗೆ ಹಾಕ್ಕೊಂಬಿಡ್ತೀನಿ ಇದನ್ನು. ಹಿಂಗಿದೆ, ಹೋಗಿ ಇದನ್ನು ತಿಂದ್ಬಿಟ್ಟು ಖಾಲಿ ಮಾಡಿ ಅವಳಿಗೆ ಮ್ಯಾಗಿ ತಂದು ಕೊಡಬೇಕು. ಬೆಳಿಗ್ಗೆ ತಿಂಡಿ ಮಾಡಿದ್ದೆ. ಏನು ತಿಂಡಿ ಮಾಡಿದೆ ಗೊತ್ತಾ? ಪುಳಿಯೋಗರೆ ಮಾಡಿದ್ದೆ ನೋಡಿ. ಹಿಂಗಿದೆ, ಬೇಡ ವಿಡಿಯೋ ಮಾಡ್ತೀನಿ. ಮರ್ತು ಬಂದೆ ನಾನು. ಬೇಡ ಬೇಡ, ನಾವು ಕಮ್ಮಿ ಆಯ್ತಲ್ಲ ಹೋಗ್ಬಿಟ್ಟು ಮುಂದೆ ಬಂದೆ ಇನ್ನೇನು ಅಂತೇಳಿ ಇವಳು ನಮಗೆ ರಿಮೆಂಡ್ ಇರಲ್ಲ. ಥ್ಯಾಂಕ್ ಯು. ತಗೊಳ್ಳ ಹೋಗಿ. ನಂಗೆ ನೆಗಡಿ ಕಮ್ಮಿ ಇದೆ, ನೆಗಡಿ ತಿಂದರೆ ಕಮ್ಮಿ ಆಯಿತು ಎಂದು
ಇವಾಗ ನಾನು ಕೂಕುಗೆ ಬಾಯಿ ಕೆಟ್ಟಿದೆ ಅಥವಾ ವಾಂತಿ ಮಾಡ್ಕೊಂಡು ಯಾಕೆ ಹುಷಾರಿಲ್ಲ ಅಂತ, ಹಾಗಾಗಿ ಊಟ ಮಾಡಿದೆಲ್ಲ ಹೊರಗೆ ಹೋಗ್ಬಿಡ್ತು. ಇದಕ್ಕೆ ಮ್ಯಾಗಿ ಕೇಳಿದೆ ಅಂತ ಮ್ಯಾಗಿ ತೊಗೊಂಬಂದೆ. ಇದಕ್ಕೊಂದು 15 ರೂಪಾಯಿ ಅಂತೆ. 10 ರೂಪಾಯಿಗೆ ಸಿಗೋದಿಲ್ಲ. ಇದಕ್ಕಿಂತ ಒಂಚೂರು ಚಿಕ್ಕದಿರೋದು 5 ರೂಪಾಯಿ ಬರೋದು, 15 ರೂಪಾಯಿ ಅಂತ. ಏನು ಮನುಷ್ಯತ್ವ ಇದ್ದು ರೇಟ್ ಮಾಡ್ತಾರೆ, ಮನುಷ್ಯತ್ವ ಇಲ್ಲದೆ ರೇಟ್ ಮಾಡೋರು. ಒಂದು 10 ರೂಪಾಯಿ ನಂಬೋದು ಆರಾಮಾಗಿ. ಏನು ಇಷ್ಟಕ್ಕೆ 5 ರೂಪಾಯಿ ಇರೋದು, ಇಷ್ಟ ಇರೋದು ಇಷ್ಟಕ್ಕೆ 5 ರೂಪಾಯಿ ಅನ್ನೋರು. ಇಷ್ಟುದ ಒಂಚೂರು ಜಾಸ್ತಿ, ಇಷ್ಟ ಐತೆ ಅಷ್ಟೇ. ಖಾಲಿ ಕವರೇ ಜಾಸ್ತಿ ಅಷ್ಟೇ. ಇದಕ್ಕೆ 10 ರೂಪಾಯಿ ಜಾಸ್ತಿ ಮಾಡ್ಬಿಡಾರಲ್ಲ. ಅದೇ ಅಪ್ಪ, ಏನು ಎಲ್ಲಕ್ಕೂ ಹಿಂಗೆ ರೇಟ್ ಮಾಡಿದೆ. ಭೂಮಿಯಲ್ಲಿ ಮನುಷ್ಯ ಬದುಕಂಗೆ ಇಲ್ಲ. ಅದು 10 ರೂಪಾಯಿ ಅನ್ಬೋದು ನಂಬೋದೇನೋ ಅಷ್ಟೇ ಅಲ್ವಾ? ಏನೋ ಪ್ಯಾಕೆಟ್ ದೊಡ್ಡದಾಗತ್ತೆ ಅದಕ್ಕೆ ನಂಬೋದು ಅಷ್ಟೇ. ಒಳಗಡೆ ಅದು ಈ ಮ್ಯಾಗಿ ಸ್ವಲ್ಪನೇ ಇರೋದು, 5 ರೂಪಾಯಿ ಅಷ್ಟೇ ಇರುತ್ತೆ. ನೋಡು ಮ್ಯಾಗಿ ಅಂತ ದೊಡ್ಡದು ಏನು ಕೊಡ್ತಿಲ್ಲ. ಅದು 2 ಪೌಡ್ರ್ ಕೊಡ್ತಾರೆ ಮೋಸ್ಟ್ಲಿ. ಏನು 2 ಪೌಡ್ರ್ ಕೊಡು ಅಷ್ಟೇ ಇತ್ತಪ್ಪ. ಇಷ್ಟೇ ಇರ್ತಿತ್ತು. ಇದೊಂದು ಚೂರು ಎಕ್ಸ್ಟ್ರಾ ಇತ್ತು, ಅದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಬೇಕಾ? ಮರೀದು ಇಕ್ಕಬೇಕು, ಒಂದು ಸ್ವಲ್ಪ ರೇಟು ಹೆಚ್ಚು ಕಮ್ಮಿ ಮಾಡೋ. ಅದು 2 ಕೊಟ್ಟಲ್ಲ, ಅದಕ್ಕೆ ಜಾಸ್ತಿ ಜನ ಕೊಟ್ಟರು. ಹಾಕ್ತಾರೆ. ಅದ್ರಿಗೆ ನಂಗೆ ಬಂಗಾರ ಕೊಟ್ಟವ್ರ, ಇದೊಂದು ಕೊಡೋರು, ಇದೊಂದು ಸಪ್ರೇಟ್ ಕೊಟ್ಟವ್ರು ಅಷ್ಟೇ. ಇನ್ನೊಂದು ಹಾಕ್ಬಿಡ್ತೀನಿ. ಆಯಿತು. ಹಾಕ್ಬಿಟ್ಟು ಇಳಿಸುವಾಗ ಇದನ್ನ ಹಾಕೋಣ. ಆಯಿತು. ಇಳಿಸ್ಬೇಕಾದ್ರೆ ಬಿಸಿ ಕುಡಿದ ತಕ್ಷಣ ಆಟೋಮೆಟಿಕ್ ನೆಗಡೆ ಕಮ್ಮಿ ಆಗ್ಬಿಡುತ್ತೆ. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮ ಕೂಕುಗೆ ನೆಗಡೆ ಆಯಿತು ಅಂತ ಹೇಳಿದಲ್ಲ ಆವಾಗಲೇ, ಆಟೋಮೆಟಿಕ್ ಕಮ್ಮಿ ಆಗಬೇಕು ಅಂದರೆ ಇಮಿಡಿಯೇಟ್ಲಿ ಈ ಮೂಗಲ್ಲಿ ಯಾವಾಗ ಘಾಟ್ ಥರ ಅಥವಾ ಏನೋ ಒಂಥರ ನಸ ನಸ ಅಂತೈತೆ, ನೆಗಡೆ ಇದು ಕನ್ಫರ್ಮ್ ನೆಗಡೆ ನೆಪ ಅನ್ಸುತ್ತಲ್ಲ, ನೀವು ಬಿಸಿನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಡಿ. ನನ್ನ ಮಗಳು ನೆನ್ನೆ ಸಾಯಂಕಾಲ ಅಮ್ಮ ನಸ ನಸ ಅಂತೈತೆ, ಮೂಗಲ್ಲೆಲ್ಲ ಥರ ಬುಳಬುಳಂದಂಗೆ ಆಗ್ತೈತೆ, ನಂಗೆ ನೆಗಡೆ ಆಗ್ತೈತೆ ಅಂತ ಒಂದು ಸೀನ್ ಇಲ್ಲ ಏನಿಲ್ಲ. ಬೆಳಕರಷ್ಟೊತ್ತಿಗೆ ಅಂದ್ರೆ ಸಾಯಂಕಾಲ 10 ಗಂಟೆ ಅಷ್ಟೊತ್ತಿಗೆ, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಜೋರಾಗ್ಬಿಟ್ಟಿತ್ತು ನೆಗಡೆ. ಸೀನ್ ಬಂದು ಅಕ್ಷಿ ಅನ್ಕೊಂಡು ಈಗ ಅಲ್ಲೇ ಆವಾಗ ನೆಗಡೆ ಅಂತ ಗೊತ್ತೈತೆ. ಅವಾಗಲೇ ಅವಳಿಗೆ ಬಿಸಿ ಕಡಿಸ್ಕೊಡೋಕೆ ಕಾಸು ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಇಷ್ಟೊಂದು ಕ್ಯೂರ್ ಆಗ್ಬಿಟ್ಲು. ಅಲ್ಗೂ ವಾಂತಿ ಮಾಡ್ಕೊಂಡು ಒಂದು ದಿನ ಫುಲ್ ಬಿಸಿ ಕುಡಿಲೇಬೇಕಾಗುತ್ತೆ ಕರೆಕ್ಟಾಗಿ. ಹೌದು. ಆದ್ರೂ ನೀನು 2 ದಿನ ಅದ್ಮೇಲೆ ಕುಡಿಲೇಬೇಕು. ಬಟ್ ಒಂದು ದಿನ ಕಂಪ್ಲೀಟ್ ತಣ್ಣೀರು ಮುಡ್ತಾ ನೀವು ಬಿಸಿ ಕುಡಿದ್ರೆ ಕಂಪ್ಲೀಟ್ ನೆಗಡೆನೂ ಹೋಯ್ತು, ಜ್ವರನೂ ಬರಲ್ಲ ಆಲ್ಮೋಸ್ಟ್ ಅಲ್ಲಿಗೆ. ನಾವು ಯಾವಾಗ ತಗಂತ ತಣ್ಣೀರು ಕುಡಿತೀವಲ್ಲ ಅವಾಗಲೇ ನೆಗಡೆ ಇದಾಗೋದು. ನೋಡಿ ಆಯ್ತು. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಕುದ್ದು ಬಿಟ್ರೆ ಹಾಕಿದೆ ಆಗ್ಲೇ. ನೋಡು ಇದು ಜಾಸ್ತಿ ಬೆಳಗ್ಗೆ ಗಂಜಿನ ಮಾಡ್ಕೊಟ್ಟಿದ್ದು ಸಾಲ್ಟ್ ಹಾಕಿದ್ದು, ಅದು ವಾರ ಮಾಡೋ ಅದಕ್ಕೆ ಜ್ಞಾಪಿಸ್ದೆ. ಬ್ರೇಕಿಂಗ್ ನ್ಯೂಸ್. ಏನಾಯ್ತು? ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಏನಂತ ಕೊಟ್ಟಿದ್ದೀನಿ? ಹಾಡೇ ಮಾಡಿರ್ತಾರಂತೆ ಡ್ಯಾನ್ಸ್ ಮಾಡೋದು ತಪ್ಪು, ಅಥವಾ ಬಟ್ಟೆನೇ ತಯಾರು ಮಾಡಿರ್ತಾರಂತೆ ಅದು ಹಾಕೊಂಡ್ರೆ ತಪ್ಪು. ಪ್ರಪಂಚಕ್ಕೆ ಎಲ್ಲರೂ ಯಾರು ಬೇಕಾದ್ರೂ ಹಾಕೋದ್ರೆ ಅದು ಇವಳು ಮಾತ್ರ ಈ ಒಂದು ದೇಹದಲ್ಲಿ ಈ ಜೀವ ಮಾತ್ರ ಖುಷಿಯಾಗಿರ್ಬಾರ್ದು, ಆ ಥರ ಒಂದು ಯಾವ್ದು ಸಂತೋಷ ಪಡಬಾರ್ದು. ಅದಕ್ಕೆಲ್ಲ ಬಂದು ಯಾರ್ಯಾರು ಬಂದು ಎಲ್ಲೆಲ್ಲೋ ಮೂಲ ಕುಂತು ಡಿಸ್ಕ್ರಿಪ್ಷನ್ ಏನೋ ಅಡ್ಡಿ ಆಜ್ಞೆಗಳು ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಮಾಡ್ತಾರೆ. ರೆಸ್ಟ್ರಿಕ್ಷನ್ ಅದು ನೀ ಹೇಳಿದ್ಕೆ ಸುಮ್ಮನೆ ಹೇಳ್ಕೊಂಡು ಹೋಗಿದ್ದು ನಾನು. ಡಿಸ್ಕ್ರಿಪ್ಷನ್ ಮಾಡ್ತಾರೆ ಅಥವಾ ಮಾಡ್ತಾರೆ ಸಬ್ಸ್ಕ್ರಿಪ್ಷನ್. ನೋಡಿ ಇವಳು ಹೆಂಗ್ ಹೇಳ್ತಾರೆ. ಭಾರಿ ಹುಡುಗಿ ನನ್ನ ಮಗಳು, ಭಾರಿ ಅಂದ್ರೆ ಬಿಸಿ ಬಿಸಿಗೆ ಮುಟ್ಬಿಡ್ತೀನಿ ನೋಡೋಣ. ಹೆಂಗೆ ಕೊತ್ತಿಮಾರಿ ಯಾಕಮ್ಮ ಚೆನ್ನಾಗದ ವಾಂತಿ ಮಾಡ್ಕೊಂಡು? ಹೌದು. ಏನದು? ಇದಾ ನೂಡಲ್ಸ್, ಹಿಪ್ಪಿ ನೂಡಲ್ಸ್. ಇವಾಗ ಇದ್ರೊಳಗೆ ನಮ್ಮ ಕೂಕು ಹಿಂಗೆ ಇಟ್ಕೊಂಡು ತಿಂತಾಳೆ, ಚೈನೀಸ್ ಥರ. ಪಾತ್ರೆ ಇಟ್ಕೊಂಡ್ಬಿಟ್ಟು ತಿನ್ನು. ಆಯ್ತು. ನಾನು ಇದೆಲ್ಲ ಹಾಕ್ಬಿಟ್ಟು ಕುದಿ ಸ್ಮೂತ್ ಆಗಲ್ಲ. ಅವಾಗ ಇದೆಲ್ಲ ಓಪನ್ ಮಾಡಿ ಹಾಕಿ ಹೊಟ್ಟೆ ತುಂಬ ವಾಂತಿ ಮಾಡ್ಕೊಂಡಿದ್ದಾಳೆ. ನೋಡಿ ಹಿಂಗಾಗಿದೆ. ಅಲ್ಲ ಪೌಡ್ರ್ ಹಾಕ್ಬೇಕಾರೆ ಬಾರೆ ಕ್ಲಿಪ್ಪಿಂಗ್ ತಗೋ ಅಂತಂದ್ರೆ ಬಿಡು ಇದೇನಾಗ್ತೆ ಬಿಡು ಅಂದ್ಲು. ಇಲ್ಲಿ ಬರೋ ಆಟೋತಿಗೆಲ್ಲ ಗೂರಾಡಿಸ್ತೀನಿ ನಾನು. ನೋಡಿ ನೀರಿಲ್ಲ, ನೀರು ಏನು ಮಾಡ್ತೀಯಾ? ಸ್ವಲ್ಪ ನೀರು ಇವಾಗ ಹಾಕಿರೋದು ಕುದಿಯೋ ಅಷ್ಟೊತ್ತು ಲೇಟ್ ಆಗುತ್ತೆ. ಏನು ಲೇಟರ್ ಎಲ್ಲಕ್ಕೆ ಇದೊಂದು ಅರ್ಶನ ಕೊಡೋದು ಎಲ್ಲದಕ್ಕೂ. ಯಾವ್ದಾರ ಇದು ಕಮ್ಮಿ ಐತೆ ಜಾಸ್ತಿ ಐತೆ ಅಂತ ಹೇಳಿದ್ವಿ. ನೀರು ಕಮ್ಮಿ ಆಗ್ತದೆ ತಾನೆ. ಎಲ್ಲರಿಗೂ ಹಿಂಗೆ ಅಂತೀಯ
ಕಳೆದೋಗ್ಬಿಟ್ಟೆ ಅಂತೆ. ಇವಾಗ ನೀರು ಕಮ್ಮಿ ಇತ್ತಲ್ಲ, ನೀರು ಹಾಕಿದ ಇಲ್ಲ ಮ್ಯಾಗಿಗೆ ನೀರು ಕಮ್ಮಿ ಆಗಿದೆ. ಇವಳು ಏನೋ ಕ್ರಿಯೇಟ್ ಮಾಡ್ತಾಳೆ, ಕ್ರಿಯೇಟ್ ಆರಕ್ಕೆ ಒಂದ್ಸಲಿ, ಮೂರಕ್ಕೆ ಒಂದ್ಸಲಿ, ಎಲ್ಲದಕ್ಕೂ ಒಂದ್ಸಲಿ ಸಾಂಗ್ ಬರ್ದವ್ರು ಡ್ಯಾನ್ಸ್ ಮಾಡೋರು ನೆನ್ ಕೇಳಬೇಕು. ಯಪ್ಪ ನಾನು ಬರ್ತಿದ್ದಿ ಸಾಂಗ್, ನಾನು ಕುಣ್ದಿದ್ದಿ ಸಾಂಗಿಗೆ ಅಂತ. ನೋಡಿ ಫ್ರೆಂಡ್ಸ್, ನೀರು ಕಮ್ಮಿ ಹಾಕಿದ್ದೀನಿ. ಅದು ನೀನೇನು ಹೋಗೋದೇನೋ ಹೇಳ್ತಾರಲ್ಲ, ಹೇಳ್ಬಾರ್ದು ಅದನ್ನೇ, ಅದಕ್ಕೆಲ್ಲ ಹೋಲಿಕೆ ಮಾಡುವ, ಅದಕ್ಕೆ ಹೇಳಲ್ಲ ಪಾಪ. ಏನು ಹೇಳ ಹಂಗೆಲ್ಲ ಹೋಲಿಕೆ ಮಾಡ್ಬೋದು. ನೀರು ಕಮ್ಮಿ ಆಗಿ ಅಂತ ಕೆಟ್ಟು ಸ್ವಲ್ಪ ಮಸಾಲೆ ಇತ್ತು, ನೀರಾಗಿದೆ ಸರಿ ಮಾಡಿದ ಸೂಪರ್ ಆಯ್ತು ಅಂತ ಅದು ತೋರಿಸ್ತೇವೆ. ಅದೇ ಒಳ್ಳೇದೇನು ಹೇಳ್ಕೊಳ್ಳಿ, ಕೆಟ್ಟದೇ ಹೇಳ್ಬೇಡಿ, ಕೇಳಬೇಡಿ, ನೋಡ್ಬೇಡಿ ಅಂತಾರಲ್ಲ ಹಂಗೆ. ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ತಪ್ಪು ತೋರಿಸ್ದೆ, ಏನು ತಪ್ಪು ಮಾಡಿದೆ ಅಂತ ನನ್ನ ತಪ್ಪು ತೋರಿಸ್ದೆ. ನೀನು ಎಲ್ಲರಿಗೂ ಹಿಂಗೆ ಅಂದ್ಬಿಡ್ತೀಯ ಅಂದಲ್ಲ, ಎಲ್ಲದಕ್ಕೂ ನನಗೆ ಬರೀ ಕೆಟ್ಟ ಕಮೆಂಟ್ ಬಂದೋಗ ಮಗು ಇನ್ನೊತ್ತು ಹೇಗೆ ಒಂಥರ ಗಂಡ ಕೊಟ್ಟೊಳಗೆ. ಹೌದಾ, ಅಂತ ನಮ್ಮ ಕೂಗುಗೆ ಏನಾಗಿದೆ ಅಂತಂದರೆ ನೆಗಡೆ ಆಗಿಬಿಟ್ಟಿದ್ದು, ಧೂಳು ಒಂದು ಸ್ವಲ್ಪ ಧೂಳು ಡಸ್ಟ್ ಅಲರ್ಜಿ ಥರ ಆಗಿಬಿಟ್ಟು ನೆಗಡೆ ಆಗಿಬಿಟ್ಟು ಜ್ವರ ಆ ಥರ ಆಗಿ ಸ್ವಲ್ಪ ಮುಖ ಸುರಿತಾ ಇದ್ಲು. ಅವಳು ಅದಕ್ಕೆ ಬೆಳಿಗ್ಗೆ ಊಟ ಮಾಡಿದ್ದೆಲ್ಲ ವಾಮಿಟ್ ಮಾಡ್ಕೊಂಡು ಅಂತೇಳ್ಬಿಟ್ಟು ಮ್ಯಾಗಿ ತಂದು ಕೊಟ್ಟೆ. ಮ್ಯಾಗಿನ ತಿಂದು ಬಿಸಿನೀರು ಕುಡಿದು ಸ್ವಲ್ಪ ಹರಳಾಗಿ ಆ್ಯಕ್ಟಿವಾಗಿ ಚೆನ್ನಾಗಿ ಮಾತಾಡ್ತಾ ಇದ್ಲು. ಹಾಗಾಗಿ ಅವಳಿಗೋಸ್ಕರ ಮ್ಯಾಗಿ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಬಟ್ ಆದರೆ ನಾನು ಇಷ್ಟು ದಿನ ತೊಗೊಂಬಂದಿದ್ದು ಬರೀ 5 ರೂಪಾಯಿದು ಹಿಪ್ಪಿ ನೂಡಲ್ಸು ಇದು, ಬಟ್ 15 ರೂಪಾಯಿ ಒಂದು. ನಾನು 6 ತೊಗೊಂಬರೋಣ ಅಂತ ಹೋಗಿ 45 ರೂಪಾಯಿಗೆ 3 ತೊಗೊಂಡು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ಬ್ಲಾಗ್ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ನಾನು ಇವತ್ತು ಶುಕ್ರವಾರ ವಾರ ಮಾಡಿದ್ದೆ, ಹಾಗೆ ಇವತ್ತಿನ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಸ್ ಎಲ್ಲ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ ಅಂತ ಪ್ಲೀಸ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಚೆನ್ನಾಗಿ ವೀಡಿಯೋಸ್ ಓಡಿಸಿ, ಕೇಳ್ಕೊಂಡಾಗ ಮಾತ್ರ ಹಿಂಗೆ ಓಡಿಸ್ತೀರಾ, ಇಲ್ಲ ಅಂದರೆ ಸುಮ್ಮನೆ ಬಿಟ್ಬಿಟ್ಟು ಎಲ್ಲೋ ನೋಡ್ಕೊಂಡು ಬೇರೆ ಏನೋ ಆಕಾಶ ನೋಡ್ತಾ ಕೂತ್ಕೊಳ್ತೀರಾ, ಏನೋ ಫೋನ್ ನೋಡ್ತಿರಲ್ಲ, ಸಾವಿರ ಕೊಟ್ಟು ಫೋನಲ್ಲಿ ನೋಡಿ ಒಳ್ಳೊಳ್ಳೆ ಬ್ಲಾಗ್ಸ್ ಬರ್ತಾ ಇರ್ತವೆ, ಕಂಟೆಂಟ್ ಇರ್ತವೆ. ಕಂಟೆಂಟ್ ಕೊಡೋ ಯೂಟ್ಯೂಬರ್ಸ್ನ ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಾ ಇರ್ತೀನಿ. ನಾವು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ತಾ. ಟೇಕ್ ಕೇರ್, ಬೈ, ಲವ್ ಯು ಆಲ್.